ಗೌರ್ಮೆಂಟ್ ಕಾಲೇಜಸ್ಗೆ ಬರೋದೆಲ್ಲ ಬಡವ್ರ ಮಕ್ಕಳು ಸರ್. ನಾವು ನೋಡ್ತೀವಿ ಸರ್ ಕಣ್ಣಾರೆ, ಪಾಪ ಅರ್ಧೋಗಿರೋ ಶರ್ಟ್ ಹಾಕೊಂಡ್ ಬರ್ತಾರೆ ಸರ್. ಅಂತ ಮಕ್ಕಳಿಗೆ ನೀವು ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ಬೇಕು ಸರ್. ಇಲ್ಲ ಅಂದ್ರೆ ನೀವು ಎಜುಕೇಶನ್ ಮಿನಿಸ್ಟರ್ ಆಗಿರೋದು ವೇಸ್ಟ್. ನೋಡಿ, ಇಡೀ ದೇಶದಲ್ಲೇ 32 ಡಿಗ್ರಿ ತಗೊಂಡಿರೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿರೋ ಈ ದೇಶದಲ್ಲಿ ನಾವು ಬರೀ 3 ಡಿಗ್ರಿ ತಗೊಂಡಿದೀವಿ. ನಮಗೆ ನ್ಯಾಯ ಕೊಡ್ರಿ ಅಂದ್ರೂ ಕೊಡ್ತಾ ಇಲ್ಲ. ಎಜುಕೇಶನ್ ಅಂದ್ರೆ ಏನು ಅಂತ ವ್ಯಾಲ್ಯೂ ಗೊತ್ತಿರೋ ನಮಗ್ ಬರ್ಲಿ ಸರ್, ಅದನ್ನೇ ಹೇಳ್ತೀನಿ ಸರ್. ನೀವು ರಾಜೀನಾಮೆ ಕೊಡೋವರೆಗೂ ನಾವು ಈ ಒಂದು ಹೋರಾಟವನ್ನು ಬಿಡೋದಿಲ್ಲ. ಇಲ್ಲಾಂದ್ರೆ ನಮಗೆ ಇವತ್ತೇ ಕೌನ್ಸಿಲಿಂಗ್ ಅಥವಾ ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಪಡಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ ಸರ್. ನನ್ನೊಂದಿಗೆ ಅತಿಥಿ ಉಪನ್ಯಾಸಕರಿದ್ದಾರೆ, ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಈಗ ಅತಿಥಿ ಉಪನ್ಯಾಸಕರಿಗೆ ನೀವು ಕೆಲಸ ಮಾಡ್ತಿದ್ರಿ, 2 ತಿಂಗಳಿಂದ ಈಗ ನೀವು ಕೆಲಸ ಮಾಡ್ತಾ ಇಲ್ಲ. ಏನ್ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ, ಏನಾಗ್ತಿದೆ ಅನ್ನುವಂಥದ್ದು? ಸರ್, ಲಾಸ್ಟ್ 25/6/2025 ಅಲ್ಲಿ ನೋಟಿಫಿಕೇಶನ್ ಕಾಲ್ ಫರ್ ಮಾಡಿದ್ರು ಸರ್, ಅತಿಥಿ ಉಪನ್ಯಾಸಕರನ್ನ ನೇಮಿಸ್ಕೊಂತೀವಿ ಅಂತ. ಅದೇ ತರ ನಾವು ಕಾಯ್ತಾ ಇದೀವಿ ಸರ್. 25/6/2025 ಇಂದ ಕಾಯ್ತಾ ಇದೀವಿ ಸರ್. ಆಗ ಆಗಸ್ಟ್ ಅಲ್ಲಿ ಏನ್ ಹೇಳಿದ್ರು ಅಂದ್ರೆ, ಆಗಸ್ಟ್ 2ಗೆ ನಿಮ್ಮನ್ನ ರಿಲೀವ್ ಮಾಡ್ತೀನಿ, ಆಗಸ್ಟ್ 4ಗೆ ಮತ್ತೆ ನಿಮ್ಮನ್ನ ಕೆಲ್ಸಕ್ಕೆ ಜಾಯಿನ್ ಮಾಡ್ಕೊಂತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ರು ಸರ್. ಮತ್ತೆ ಏನ್ ಹೇಳಿದ್ರು ಅಂದ್ರೆ, ಮತ್ತೆ ನಾವು DCEಗೆ ಹೋಗ್ತಾನೆ ಇದೀವಿ. DCEಗೆ ಹೋದಾಗ ಏನಂತ ಇದ್ದಾರೆ, ನಿಮ್ದು ಕೇಸಸ್ ಏನಿದೆ ಅದು ಕೋರ್ಟಲ್ಲಿ ಇದೆ, ನೀವು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಡ್ ಬನ್ನಿ, ನಾವು ನಿಮ್ದು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸರ್. ಆವತ್ತಿಂದ ನಾವು ಕೋರ್ಟಲ್ಲಿ ಕೇಸ್ ನಡೆಸ್ತಾನೆ ಇದೀವಿ. 9ನೇ ತಾರೀಕು, ಈ ತಿಂಗಳು 9ನೇ ತಾರೀಕು ಕೇಸಲ್ಲಿ ನಮ್ಗೆ UGC ಪ್ರಕಾರ ವಿದ್ಯಾರ್ಹತೆ ಇರೋರ್ಗೆ ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳಿದ್ರು ಸರ್. ಆಲ್ರೆಡಿ ಇವಾಗ 20 ಡೇಸ್ ಆಗಿದೆ ಸರ್ ಕೋರ್ಟ್ ಆರ್ಡರ್ ಆಗಿ. ಚೀಫ್ ಜಸ್ಟಿಸು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಡಿಗ್ರಿ ಕಾಲೇಜ್ಗೆ ಪರ್ಮನೆಂಟ್ ಸ್ಟಾಫ್ನ ಕ್ವಾಲಿಫೈಡ್ಸ್ನ ತಗೋಬೇಕಾದ್ರೆ ಗೆಸ್ಟ್ ಫ್ಯಾಕಲ್ಟಿಸ್ನ ಯಾಕೆ ನಾನ್ ಕ್ವಾಲಿಫೈಡ್ಸ್ನ ತಗೋಬೇಕು ಅಂತ ಚೀಫ್ ಜಸ್ಟಿಸ್ ಈ ಕ್ವಶನ್ ಕೇಳಿದ್ದಾರೆ ಸರ್. ಈ ಕ್ವಶನ್ ಕೇಳಿದ್ಮೇಲೆ ಜಡ್ಜ್ ಏನ್ ಹೇಳಿದ್ರು ಅಂದ್ರೆ, ಕ್ವಾಲಿಫೈಡ್ ಇರೋರ್ನೇ ತಗೊಳ್ಳಿ, ಯಾವ ಸಬ್ಜೆಕ್ಟ್ ಅಲ್ಲಿ ಕ್ವಾಲಿಫೈಡ್ ಇಲ್ವೋ ಅಂತ ಸಬ್ಜೆಕ್ಟ್ ಅಲ್ಲಿ ನೀವು ನಾನ್ ಕ್ವಾಲಿಫೈಡ್ ನ ತಗೊಳ್ಳಿ ಅಂತ ಒಂದು ಇಂಟರ್ಮ್ ಆರ್ಡರ್ ಕೊಟ್ಟಿದ್ದಾರೆ ಸರ್. ಕೊಟ್ಟು ಆಗ್ಲೇ 20 ಡೇಸ್ ಆಗಿದೆ ಸರ್. ಲಾಸ್ಟ್ ಟೈಮ್ ನಾವು DCEಗೆ ಭೇಟಿ ಕೊಟ್ಟಾಗ ಮೇಡಮ್ ಏನ್ ಹೇಳಿದ್ರು ಅಂದ್ರೆ, 18 ಇಲ್ಲ 19ನೇ ತಾರೀಕು ಮೆರಿಟ್ ಲಿಸ್ಟ್ ಬಿಟ್ಟು ನಿಮ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟರು ಸರ್. ನಾವು ಅದೇ ತರ ಮಾಡ್ತಾರೆ ಅಂತ ಈಗ ಇವತ್ತು ನೋಡಿದ್ರೆ 23rd ಸರ್. ಇದುವರೆಗೂ ಒಂದು ನೋಟಿಫಿಕೇಶನ್ ಆಗ್ಲಿ, ಒಂದು DCE ಇಂದ ಸರ್ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಸರ್, ದಿನಕ್ಕೆ ಇಲ್ಲ ಅಂದ್ರೆ ಒಂದು 10,000 ಜನ ಫೋನ್ ಮಾಡ್ತಾರೆ ಸರ್ DCEಗೆ. ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡೋ ಒಂದು ಜವಾಬ್ದಾರಿ ಅವ್ರಿಗಿದೆ ಅಲ್ವಾ ಸರ್. ಇಷ್ಟು 1000 ಜನ ಕಾಯ್ತಾ ಇದ್ದಾರೆ ಒಂದು ಜಾಬ್ಗೆ ಅಂದ್ರೆ, DCEಯಿಂದ ಅಟ್ಲೀಸ್ಟ್ ನೀವು ನೋಟಿಫಿಕೇಶನ್ ಬಿಟ್ಬಿಡಿ ಸರ್, ಇಂಥ ಡೇಟಲ್ಲಿ ನಾವು ಮೆರಿಟ್ ಲಿಸ್ಟ್ ಬಿಡ್ತೀವಿ ಇಂಥದ್ದು ಅಂತ ನಾವು ಸುಮ್ಮನೆ ಇರ್ತೀವಿ ಸರ್. 2 ತಿಂಗಳಿಂದ ಸರ್ ಬರೀ ಫೋನ್ ನೋಡೋದು, ಟೆಲಿಗ್ರಾಮ್ ನೋಡೋದು, ಇವತ್ತು ಬಿಡ್ತಾರೆ ನಾಳೆ ಬಿಡ್ತಾರೆ ಮೆರಿಟ್ ಲಿಸ್ಟ್ ಅಂತ ಕಾಯೋದೇ ಆಗೋಗಿದೆ ಸರ್. ನಾವೇನು ಸುಮ್ಮನೆ ಇಲ್ಲಿವರೆಗೂ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಿದೆ ಇದರಿಂದ ಅನ್ನುವಂಥದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, 2 ತಿಂಗಳು ಆಯ್ತು ಸರ್ ಕಾಲೇಜ್ ಸ್ಟಾರ್ಟ್ ಆಗಿ. ಆಗಸ್ಟ್ 2 ಕಾಲೇಜಿಂದ ಎಲ್ಲಾರನ್ನೂ ರಿಲೀವ್ ಮಾಡಿದ್ರು ಸರ್. ಆವತ್ತಿಂದ ಇದುವರೆಗೂ ಯಾವುದೇ ಕಾಲೇಜಸ್ ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಇಲ್ಲ ಸರ್. ನಿಯರ್ಲಿ ತುಂಬಾ ಕಾಲೇಜಸ್ ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಮೇಲೇನೆ ಕಾಲೇಜಸ್ ನಡೀತಾ ಇದೆ. ನಾನ್ ವರ್ಕ್ ಮಾಡ್ತಾ ಇರೋದು ಕಾಲೇಜಲ್ಲೇ BCA ಸರ್. BCA ಅಲ್ಲಿ ಒಬ್ರು ಫ್ಯಾಕಲ್ಟಿ ಇಲ್ಲ ಸರ್, ಪರ್ಮನೆಂಟ್ ಫ್ಯಾಕಲ್ಟಿ ಇಲ್ಲ. ಇರೋ ಫ್ಯಾಕಲ್ಟಿ ಎಲ್ಲ ಗೆಸ್ಟ್ ಫ್ಯಾಕಲ್ಟಿ ಇದ್ಕೊಂಡು ಸ್ಟೂಡೆಂಟ್ಸ್ಗೆ ಹೆಂಗೆ ಸರ್ ಪಾಠ ಮಾಡ್ತಾರೆ ಇವರು? 2 ತಿಂಗಳಿಂದ ಪಾಪ ಸ್ಟೂಡೆಂಟ್ಸ್ ಬರ್ತಾರೆ, ಖಾಲಿ ಬೋರ್ಡ್ ನೋಡ್ತಾರೆ, ಮನೆಗೆ ಹೋಗ್ತಾರೆ. ಪೇರೆಂಟ್ಸ್ ಕೇಳಿದ್ರೆ ಇಲ್ಲ ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ. ಪೇರೆಂಟ್ಸ್ ಬಂದು ಪ್ರಿನ್ಸಿಪಲ್ನ ಸರ್ TC ಕೊಡಿ ಅಂದ್ರೆ, ಮೇಡಮ್ ನಾಳೆ ಆಗುತ್ತೆ ಕೌನ್ಸಿಲಿಂಗ್, ಇವತ್ತಾಗುತ್ತೆ ಅಂತ ಇದೇ ತರ ಸುಳ್ಳು ಹೇಳ್ಕೊಂಡ್ ಬರ್ತಾ ಇದ್ದಾರೆ ಸರ್. 2 ತಿಂಗಳು ಮುಗಿದೋಗಿದೆ ಸರ್. 2 ತಿಂಗಳು. ನೆಕ್ಸ್ಟ್ ಮೈಸೂರು ಯೂನಿವರ್ಸಿಟಿಯಲ್ಲಿ 24th ಇಲ್ಲ 25th ಸೆಮ್ ಎಂಡ್ ಆಗುತ್ತೆ ಸರ್. ಫಸ್ಟ್ ಸೆಮ್ ಮುಗ್ದೋಗುತ್ತೆ ಸರ್. ನಾರ್ತ್ ಯೂನಿವರ್ಸಿಟಿಯಲ್ಲಿ November 13th ಎಂಡ್ ಆಗುತ್ತೆ ಸರ್ ಸೆಮ್. ಎಕ್ಸಾಮ್ಸ್ ಹೆಂಗ್ ಬರೀತಾರೆ ಸರ್? 2 months ಇಂದ ಕ್ಲಾಸಸ್ ನಡೆದಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಎಕ್ಸಾಮ್ ಹೆಂಗ್ ಬರೀತಾರೆ? ಕೊನೆಯದಾಗಿ ಸರ್ಕಾರಕ್ಕೆ ನೀವು ಏನ್ ಹೇಳ್ತೀರಿ, ಏನ್ ಆಗ್ರಹ ಮಾಡ್ತೀರಿ ಈ ಮೂಲಕ? ಸರ್, ಎಜುಕೇಶನ್ ಮಿನಿಸ್ಟರ್ ಆದವರು ಎಜುಕೇಶನ್ ವ್ಯಾಲ್ಯೂ ಕೊಡಬೇಕು ಸರ್. ಫಸ್ಟ್ ಗೌರ್ಮೆಂಟ್ ಕಾಲೇಜಸ್ಗೆ ಬರೋದೆಲ್ಲ ಬಡವ್ರ ಮಕ್ಕಳು ಸರ್. ನಾವು ನೋಡ್ತೀವಿ ಸರ್ ಕಣ್ಣಾರೆ, ಪಾಪ ಅರ್ಧೋಗಿರೋ ಶರ್ಟ್ ಹಾಕೊಂಡ್ ಬರ್ತಾರೆ ಸರ್. ಅಂತ ಮಕ್ಕಳಿಗೆ ನೀವು ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ಬೇಕು ಸರ್. ಇಲ್ಲ ಅಂದ್ರೆ ನೀವು ಎಜುಕೇಶನ್ ಮಿನಿಸ್ಟರ್ ಆಗಿರೋದು ವೇಸ್ಟ್. ನಿಮ್ಮಂತವ್ರು ಬೇಡ ಸರ್ ನಮ್ಗೆ. ಇನ್ನ ಚೆನ್ನಾಗಿರೋದು ಹೈಯರ್ ಎಜುಕೇಶನ್ ಅಂದ್ರೆ ಏನು ಅಂತ ವ್ಯಾಲ್ಯೂ ಗೊತ್ತಿರೋ ನಮಗ್ ಬರ್ಲಿ ಸರ್, ಅದನ್ನೇ ಹೇಳ್ತೀನಿ ಸರ್ ನಾನು. ಧನ್ಯವಾದಗಳು ಮೇಡಮ್. ನನ್ನೊಂದಿಗೆ ಅತಿಥಿ ಉಪನ್ಯಾಸಕರಿದ್ದಾರೆ ಸರ್. ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಿದ್ರಿ ಸರ್ಕಾರದ ವಿರುದ್ಧ. ಸಂಸದ MC ಸುಧಾಕರ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಪಟ್ಟನ್ನು ಹಿಡಿದಿದ್ದೀರಿ, ಏನ್ ಹೇಳ್ತಾ ಇದ್ದೀರಾ? ನೋಡಿ, ಇಡೀ ದೇಶದಲ್ಲೇ 32 ಡಿಗ್ರಿ ತಗೊಂಡಿರೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿರೋ ಈ ದೇಶದಲ್ಲಿ ನಾವು ಬರೀ 3 ಡಿಗ್ರಿ ತಗೊಂಡಿದ್ದೀವಿ. ನಮಗೆ ನ್ಯಾಯ ಕೊಡ್ರಿ ಅಂದ್ರೂ ಕೊಡ್ತಾ ಇಲ್ಲ. ಎರಡನೇದು MC ಸುಧಾಕರ್ ಅವರಿಗೆ ಈ ಮೂಲಕ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ನಿಮಗೆ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಮೇಲೆ ಅಷ್ಟೊಂದು ನಿಮಗೆ ಕಾಳಜಿ ಇದ್ದರೆ ರಾಜಕೀಯ ವ್ಯಕ್ತಿಗಳದು ಸಾವಿರಾರು ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇರಿಸ್ಕೊಳ್ರಿ ಅವ್ರನ್ನ. ಯಾಕೆ ಅಲ್ಲಿ ಮಾತ್ರ ಕ್ವಾಲಿಟಿ ಎಜುಕೇಷನ್ ಬೇಕು, ಸರ್ಕಾರಿ ಕಾಲೇಜಲ್ಲಿ ಕ್ವಾಲಿಟಿ ಎಜುಕೇಷನ್ ಬೇಡವಾ? ಅಶ್ವಥ್ ನಾರಾಯಣ ಅವರು ಎಜುಕೇಷನ್ ಮಿನಿಸ್ಟರ್ ಆದಾಗ ಒಂದು ಮಾತು ಹೇಳಿದ್ರು, ವೆಲ್ ಕ್ವಾಲಿಫೈಡ್ ಪೀಪಲ್ ಶುಡ್ ಕಮ್ ಇನ್ ಟು ಸರ್ವಿಸ್ ಅಂತ ಹೇಳಿದರು. ಯಾಕೆ ಹೇಳಿದ್ರು? ಹಾಗಾಗಿ ನೀವು ರಾಜೀನಾಮೆ ಕೊಡೋವರೆಗೂ ನಾವು ಈ ಒಂದು ಹೋರಾಟವನ್ನು ಬಿಡೋದಿಲ್ಲ. ಇಲ್ಲಾಂದರೆ ನಮಗೆ ಇವತ್ತೇ ಕೌನ್ಸಿಲಿಂಗ್ ಅಥವಾ ಮೆರಿಟ್ ಲಿಸ್ಟನ್ನು ಪ್ರಕಟಪಡಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ ಸರ್.
ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.